ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇನ್ನೇನು ಬೆಳಗ್ಗೆ ಎದ್ಬಿಟ್ಟು ಹಲ್ಲು ಉಜ್ಕೊಂಡು ಸ್ನಾನ ಗಿನ ಮಾಡ್ಕೊಂಡು ರೆಡಿ ಆದ್ವಿ. ಅಷ್ಟೊತ್ತಿಗೆ ನಮ್ಮ ಮಚ್ಚ ರೆಡಿ ಆಗಿದ್ದ, ನಾನು ರೆಡಿಯಾಗಿ ಶರ್ಟ್ ಹಾಕ್ಕೊಂಡೆ. ಸೊ ನಮ್ಮ ಜರ್ನಿ ಲೆಟ್ಸ್ ಗೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. Friends, way to Mandalapatti is a section, heavy curve roads. So I will go there. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮುನಿದಾಸ್. ತುಂಬ ಕಷ್ಟಪಟ್ಟು ಬೈಕ್ ರೆಂಟ್ ತಗೊಂಡು ಒಂದು 16 ಕಿಲೋಮೀಟ್ರ್ ಮೇಲ್ಗಡೆ ಬಂದಿದ್ದೀವಿ. ಇನ್ನೊಂದು 3 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ಫ್ರೆಂಡ್ಸ್? ಬೆಳಿಗ್ಗೆ 4:15 ಎದ್ದು ರೆಡಿಯಾಗಿ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಫ್ರೆಂಡ್ಸ್, ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಟಿಕೆಟ್ ತಗೋಬೇಕಿತ್ತು, 100 ರೂಪಾಯಿ ಇಬ್ಬರು ಸೇರಿ. ನೋಡಿ ಕಾರ್ಗಳೆಲ್ಲ, ಅದು ಜೀಪಲ್ಲಿ ಬಂದರೆ ಒಬ್ಬರಿಗೆ 2,500 ರೂಪಾಯಿ ಆಗುತ್ತೆ. ಶೇರಿಂಗಲ್ಲಿ ಬಂದರೆ 500 ರೂಪಾಯಿ. ಸೊ ನಾವು 500 ರೂಪಾಯಿ ಎಲ್ಲಿ ಇಡೋದಂತ ಅಷ್ಟೊಂದು ಬೇರೆ ಅಮೌಂಟ್ ಇದ್ದಿಲ್ಲ. ಅದಕ್ಕೆ ಒಂದು 300 ರೂಪಾಯಿ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದುಬಿಟ್ಟಿದ್ವಿ. ಈಗ ಒಂದು ಮಾಮ್ ಹಾಯ್ ಮಾಡು. ನಾನು ನಮ್ಮ ಮಚ್ಚ ಬಂದಿದ್ದೀವಿ. ತುಂಬ ಅದ್ಭುತವಾದ ಪ್ಲೇಸು, ಎಲ್ಲರೂ ಬನ್ನಿ, ಒಂದ್ಸಲ ವಿಸಿಟ್ ಕೊಡಿ. ನೋಡಿಕೆ ಅಂಜಿನ ಹನಿಗಳು ಚಿಗುರೆಲೆಯ ಮೇಲೆ. ನೋಡಿ ಫ್ರೆಂಡ್ಸ್, ಯಾರೋ ಸರ್ದಾರ ನೋಡಿ, ಬೈಕ್ ಇಷ್ಟು ಮೇಲೆ ತಂದಿದ್ದಾರೆ ಈ ಕಲ್ಲುಗಳಲ್ಲಿ. ಸರ್ದಾರ ಬಿಡಿ ಅವರು. ಓಕೆ ಬ್ರೋ, ಯಾವೂರಿಂದ? ಮೈಸೂರು. ಓಕೆ, ನೀವು ನಡ್ಕೊಂತ ಬಂದಿರೋದು? ಒಬ್ಬರೇ ಬಂದಿದ್ದೀರಾ? ಇಲ್ಲ, ಫ್ರೆಂಡ್ ಜೊತೆ ಬಂದೆ. ಓಕೆ. ಅಂತೂ ಇಂತೂ ನಡ್ಕೊಂಡು ಅರ್ಸಾಸ ಮಾಡ್ಕೊಂಡು ಬಂದೇ ಬಿಟ್ವಿ. ಇನ್ನೇನು ಜಸ್ಟ್ 100 ಮೀಟರ್ ಅಷ್ಟೇ ತಲುಪೋದಿದೆ. ಸೊ ಐ ಆಮ್ ಫುಲ್ ಎಕ್ಸೈಟೆಡ್. ತುಂಬ ಖುಷಿ ಆಗ್ತಾ ಇದೆ. ಒಂದು ಕಡೆ ಒಳ್ಳೆ ಪ್ಲೇಸ್ ನೋಡಿದ್ವಿ ಅನ್ನೋ ಖುಷಿ, ಇನ್ನೊಂದು ಕಡೆ ದುಡ್ಡಿಲ್ಲದೆ ಬಂದಿದ್ದೀವಿ ಅನ್ನೋ ಖುಷಿ. ಫ್ರೆಂಡ್ಸ್, ಫೈನಲಿ ರೀಚ್ ಪಟ್ಟಿ. ಸರ್ ಹಿಂಗೇನಾ? ಥ್ಯಾಂಕ್ ಯು. ಮಾಮ್, ಅಲ್ಲಿ ಓದ್ತಿದ್ದಲ್ಲ, ಅದೊಂದು ವಿಡಿಯೋ ಬೇಕಿತ್ತು. ಮತ್ತೆ ಹೋಗು. ನೀನು ನಾಟಕ ಮಾಡಬೇಡಮ್ಮ, ಹೋಗುವಾಗ ಈಗ ಅಂತ. ನೋಡಿ ಫ್ರೆಂಡ್ಸ್, ಇಂಥ ಮಂಜಲ್ಲಿ ಹಿಂಗೆ ಸಖತ್ತಾಗಿ ಮಲ್ಕೊಂಡಿದೆ ಕರಿಯ. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೇನೆ. ಒಳ್ಳೆ ಜರ್ನಿ, ಟ್ರೆಕ್ಕಿಂಗ್, ಮಂದಲ್ಪಟ್ಟಿ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಇನ್ ಕರ್ನಾಟಕ. ಇಟ್ಸ್ ಇನ್ ಎ ಕೊಡಗು ಡಿಸ್ಟ್ರಿಕ್ಟ್. ಫ್ರೆಂಡ್ಸ್, ತುಂಬ ಸುಸ್ತಾಗುತ್ತೆ. 3 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ ಬೆಳಗ್ಗೆಯಿಂದ. ಇನ್ನೂ ಸ್ವಲ್ಪ ಮೇಲೆ ಹತ್ತಬೇಕು. ಬೆಳಗ್ಗೆ ಬೇರೆ ಏನು ತಿನ್ಕೊಂಬಂದಿಲ್ಲ, ತುಂಬ ಹೊಟ್ಟೆ ಹಸಿತಾ ಇದೆ. ಬಟ್ ಐ ವಿಲ್ ಡೂ ಇಟ್. ಕಮ್ ಆನ್, ಲೆಟ್ಸ್ ಗೋ. ಗೊತ್ತಲ್ಲ ಮುನಿದಾಸ್, ಒಕ್ಕಸಾರಿ ಡಿಸೈಡ್ ಐತೆ, ನಾವು ಮಾಡ್ತಾನೆ ನಾನು. ಅಯ್ಯಮ್ಮ, ಪದ್ರ. ನಮಗಂತೂ ತುಂಬ ಖುಷಿ ಆಗ್ತಾ ಉಂಟು. ಈ ಖುಷಿಲಿ ಒಂದು ಸಾಂಗ್ ಬಿಡ್ತೀವಿ ನೋಡಿ. ಮಚ್ಚ ಸ್ಟಾರ್ಟ್ ಮಾಡು. ಯಾಕೆ ಬಡ್ದಾಡ್ತಿತ್ತಮ್ಮ ಮಾಯ, ಯಾಕೆ ಬಡ್ದಾಡ್ತಿತ್ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀವು ಹೋಗೋ ತಮ್ಮ ಮಂದಲ್ಪಟ್ಟಿಗೆ ಬನ್ರಿ ರೀ.
ಬೆಟ್ಟ ಮಂದಾಲ್ಪಟ್ಟಿ ಬಂದಾವ ನೋಡ್ರಿ. ಐ ವಿಲ್ ರೀಚ್ ಮಂದಾಲ್ಪಟ್ಟೆ. ಇಲ್ಲಿ ಏನು ಕಾಣಿಸ್ತಾನೆ ಇಲ್ಲ, ಫುಲ್ ಸ್ನೋ, ಮಂಜು ನೋಡಿ. ನನ್ನ ದಾಡಿ ಎಲ್ಲ ಮಂಜಾಗಿದೆ, ಇವನ್ ದಾಡಿನೂ ಎಲ್ಲ ಮಂಜಾಗ್ಬಿಟ್ಟೈತೆ. ಫ್ರೆಂಡ್ಸ್ ನೋಡಿ, ದಿಸ್ ಈಸ್ ಬ್ಯೂಟಿ ಆಫ್ ಮಡಿಕೇರಿ. ಎಂತ ಸಾವು ಮರ್ರೆ, ಇಲ್ಲಿ ಏನೋ ಕಾಣಿಸ್ತಾ ಇಲ್ಲ, ಬರೀ ಸ್ನೋ ಅಷ್ಟು ಬಿಟ್ರೆ. ಈಗ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ಮಂದಲ್ಪಟ್ಟಿ ಟ್ರೆಕ್ನ ಮುಗಿಸ್ಕೊಂಬಂದ್ವಿ. ಸೊ ಬೆಟರ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಮಾತ್ರ. ಕೆಲವರು ಗಾಡೀಲಿ ಬರ್ತಾರೆ, ಕೆಲವರು ಜೀಪಲ್ಲಿ ಬಂದರು. ನಾವು ನಡ್ಕೊಂಡು ಬಂದಿದ್ದೀವಿ. ಈ ಜೀಪು ಬೈಕ್ಗಿಂತ ನಡ್ಕೊಂಬರೋದು ಸೂಪರು. ಏನಿಲ್ಲ, 3 ಕಿಲೋಮೀಟರ್ಸ್ ನಡಿಬೇಕಷ್ಟೇ, ಅದೇನು ದೊಡ್ಡದಾಗಿಲ್ಲ, ಆರಾಮ್ಸೆ ನಡಿಬೋದು. ಆ ಕಡೆ ಈ ಕಡೆ ಪ್ಲೇಸ್ ನೋಡ್ಕೊಂತ ಹೋದರೆ ಅರ್ಧ ದಾರಿ ಸಾಗೇ ಬಿಡುತ್ತೆ, ಹೌದಾ? ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಬ್ರೋ, ಬರಲೇಬೇಕು, ನೀವು ನೋಡಲೇಬೇಕು. ಮಾಮ್, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಇಸ್ ಎ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಸೇರಿರುವಂಥ ಪ್ಲೇಸು. ದಯವಿಟ್ಟು ಎಲ್ಲರೂ ಕೊಡಗಿನ ಕೂರು ಪ್ಲೇಸಲ್ಲಿರುವಂಥ ಬರಲೇಬೇಕು, ವಿಸಿಟ್ ಮಾಡಲೇಬೇಕು. ಚೆನ್ನಾಗಿದೆ, ಟ್ರೆಕ್ಕಿಂಗ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೌದು, ಸುತ್ತ ಸೂಪರ್ ಆಗಿದೆ ಟ್ರೆಕ್ಕಿಂಗ್ ಮಾತ್ರ ಎಕ್ಸ್ಪೀರಿಯನ್ಸು. ನಾನು ಕಾರಲ್ಲಿ ಹೋಗೋಣ ಅಂತಂದೆ, ನಮ್ಮ ಮಾಮ ಇದ್ದು ಬೇಡ ಟ್ರೆಕ್ಕಿಂಗ್ ಮಾಡೇ ಬಿಡೋಣ, ಅದು ಏನಾಗುತ್ತೆ ಆಗಲಿ ಅಂತಂದ ಇವತ್ತು. ಸೊ ಪ್ಲೇಸ್ ಮಾತ್ರ ಸೂಪರು, ಒಳ್ಳೆ ನೆಮ್ಮದಿ, ಒಳ್ಳೆ ಗಾಳಿ, ಒಳ್ಳೆ ಸ್ನೋ. ಶರ್ಟ್ಗಳೆಲ್ಲ ಒದ್ದೆ ಆಗಿದೆ, ಆದರೂ ಪರವಾಗಿಲ್ಲ, ಬೆಟರ್ ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸ್ ನೋಡಿ, ಹ್ಯಾಪಿ ಮೂಡಲ್ಲಿದ್ವಿ. ಸೊ ನಂದು ರಿಸೀವರ್ ಮುರಿದೋಗ್ಬಿಟ್ಟೈತೆ. ಫ್ರೆಂಡ್ಸ್, ಎಂತೆಂಥ ಸಾಹಸಗಳು ಮಾಡ್ತಾರೆ ನೋಡಿ. ಬ್ರದರು ಸ್ಕೂಟಿ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ. ಸೂಪರ್ ಸಾಹಸಗಳು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ತಾನೇ ಮಂದಲ್ಪಟ್ಟಿ ಮುಗಿಸ್ಕೊಂಡು ಸೊ ದಾರಿಲಿ ಹೋಗ್ತಾ ಹಾಗೆ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ. ಇಲ್ಲಿ ಹಿಂದ್ಗಡೆ ಒಂದು ಅಂಗಡಿ ಇದೆ. ಗಾಯ್ಸ್, ಫೈನಲಿ ಟ್ರೆಕ್ಕಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.